ಆಪ್ಕಿ ಅದಾಲತ್ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅನು ಮಲಿಕ್ ಮೇಲಿರುವ ಆರೋಪವೆಂದರೆ ಇವರು ಎಲ್ಲರೊಂದಿಗೆ ಜಗಳವಾಡುತ್ತಾರೆ ಎಂಬುದು. ಇವತ್ತಂತೂ ನೀವಿಲ್ಲಿ ಬಹಳ ಸೀದಾ ಸಾದಾ ರೀತಿನಲ್ಲಿ ಕೂತಿದ್ದೀರಾ. ಆದ್ರೆ ನಿಜ ಏನು ಅಂತ ಹೇಳಿದ್ರೆ, ಫಿಲ್ಮ್ ಇಂಡಸ್ಟ್ರಿ ಜನ ಹೇಳ್ತಾರೆ, ಯಾರು ನಿಮ್ಮ ಮಾತನ್ನ ಕೇಳೋದಿಲ್ವೋ ಅವ್ರ ಜೊತೆ ನೀವು ಜಗಳ ಮಾಡ್ತೀರಿ. ಉದಾಹರಣೆ ನನ್ನ ಹತ್ರ ಇದೆ. ಉದಿತ್ ನಾರಾಯಣ್ ಅಂತ ಸಿಂಗರ್ ಸಾಕಷ್ಟು ಹಾಡುಗಳನ್ನ ನಿಮ್ ಜೊತೆ ಹಾಡಿದ್ದಾರೆ. ದೀವಾನಾ ಕರ್ಗಯೇ ಫಿಲ್ಮ್ನ ರೆಕಾರ್ಡಿಂಗ್ ಸಂದರ್ಭದಲ್ಲಿ ನೀವವ್ರನ್ನ ಹೊರಗಾಗ್ತೀರಿ. ಉದಿತ್ ಅವರು ತುಂಬಾ ಒಳ್ಳೆಯವರು, ಅದ್ಭುತ ಕಲಾವಿದ್ರು, ತುಂಬಾ ಒಳ್ಳೆ ಸಿಂಗರ್. ನಾನು ಅವರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ಅವ್ರ ವರ್ಕಿಗೆ ನಾನು ಸಲ್ಯೂಟ್ ಇದೆ. ಈ ಆಪದ್ನಂತೂ ನೀವು ಓಡಿಸ್ಬಿಟ್ರಿ. ಬಟ್ ನಾನು ಹೇಳ್ಬೇಕಾದಂತ ಒಂದು ವಿಷಯ ಇದೆ. ಕೆಲವೊಂದ್ಸಲ ಮಾತುಗಳು ಇರಿಟೇಟ್ ಮಾಡುತ್ತೆ. ಆ ಥರ ಒಂದು ಇನ್ಸಿಡೆಂಟ್ ಆಯ್ತು ಅವತ್ತು. ನಮ್ದು 3 ಗಂಟೆಗೆ ರೆಕಾರ್ಡಿಂಗ್ ಟೈಮ್ ಇದೆ ಅನ್ಕೊಳ್ಳಿ. ಫೋನ್ ಮಾಡ್ತಾನೆ ಇದ್ದೀವಿ, ಅವರು ಬರ್ತಾ ಇದ್ದೀನಿ ಅಂತ ಇದ್ದಾರೆ. 3 ಗಂಟೆ ಇದ್ದಿದ್ದು 4 ಗಂಟೆ ಆಯಿತು, 5 ಗಂಟೆ ಆಯಿತು, 6 ಗಂಟೆ, 7, 8. ನಾನು ಸಿಂಗರ್ಗೆ ವೇಟ್ ಮಾಡ್ತಾ ಇದ್ದೆ, ಅವ್ನು ಇನ್ನೂ ಬಂದಿಲ್ಲ. ರೆಕಾರ್ಡಿಂಗ್ ಬೇಗ ಆಗ್ಬಿಡ್ಬೇಕು, ಆ ಸಾಂಗ್ ಕೇಳಬೇಕು ನಾವು. ಲೇಟ್ ಆದಷ್ಟು ಏನಾಗುತ್ತೆ, ಲೇಟ್ ನೈಟ್ ರೆಕಾರ್ಡಿಂಗ್ ಎಲ್ಲರಿಗೂ ತೊಂದರೆ ಆಗುತ್ತೆ. ಅವ್ರು ಬಂದ್ಮೇಲೆ ಕೊಟ್ಟಿರೋ ಎಕ್ಸ್ಕ್ಯೂಸಸ್ ಏನಂದ್ರೆ ಅಲ್ಲಿದ್ದೆ ಇಲ್ಲಿದ್ದೆ ಬ್ಯುಸಿ ಇದ್ದೆ ಅಂತ. ಅವ್ರದ್ದೊಂದು ಫೇಮಸ್ ಲೈನ್ ಇದೆ, ಅದ್ಭುತ, ಅದು ಸೂಪರ್ ಆಗಿದೆ. ಅದು ಅವ್ರಂತಾರೆ, ಗೆಳೆಯ ಅದು ನನ್ನ ಕಾರ್ ಟೈರ್ ಪಂಚರ್ ಆಗಿತ್ತು ಅಂತಾರೆ. ಇನ್ನೂ ಒಂದು ಕಾಮಿಡಿ ವಿಷಯ ಏನಂದ್ರೆ ಸರ್, 4 ಟೈರ್ ಪಂಚರ್ ಆಗಿದೆ ಅಂತ ಹೇಳ್ತಾರೆ. ಸ್ಟೆಪ್ನಿ ಇಲ್ವಾ ಅಂತ ಕೇಳಿದ್ರೆ ಸ್ಟೆಪ್ನಿನೂ ಪಂಚರ್ ಆಗಿತ್ತು ಅಂತಾರೆ ಅವರು. ಡಿಕ್ಕಿಯಲ್ಲಿರೋ ಸ್ಟೆಪ್ನಿ ಹೇಗಪ್ಪ ಪಂಚರ್ ಆಯ್ತು? ಅವರು ಹೇಳೋದನ್ನೆಲ್ಲ ನಾನು ಕೇಳಿಸ್ಕೊತಾನೆ ಇದ್ದೆ. ಇಮಿಡಿಯೇಟ್ ಆಗಿ ಸಾಂಗ್ ಕಲ್ತ್ರು, ಮೈಕ್ ಮೇಲೆ ಹೋದ್ರು. ವಿಷಯ ಏನಂದ್ರೆ, ನಾನು ಕೆಲಸ ಶುರು ಮಾಡಿದಾಗೆ ಕೆಲಸ ಸರಿಯಾಗಿ ಆಗ್ಬೇಕು. ಇನ್ನೂ ಚೆನ್ನಾಗಿ ಹಾಡಿ, ಈ ಪ್ಯಾರಾಗ್ರಾಫ್ ಹಿಂಗ್ ಹಾಡಿ, 1 more ಅಂತ ಹೇಳಿದಾಗ ಅವ್ರೆಂತ ಮಾತಂದ್ರು ಅಂದ್ರೆ ನನಗೆ ಸಖತ್ ನೋವಾಯ್ತು ಸರ್. ನಾನು ಹೇಳ್ದೆ, ನೀವು ಒಂದ್ ವೇಳೆ ಅವ್ರು ಅಂದಿದ್ ಮಾತು ಹೇಳಲ್ಲ ನಾನು ನಿಮಗೆ. ನಾನಂದೆ, ನಿಮ್ಗೊಂದ್ ವೇಳೆ ಈ ಥರ ಆಟಿಟ್ಯೂಡ್ ಇದ್ರೆ ಒಂದು ಕೆಲಸ ಮಾಡಿ, ನೀವು ಎದ್ದೋಗಿ ಆಮೇಲೆ ಮಾಡೋಣ ಅಂದೆ. ಏನೂ ಬೇಕಾಗಿಲ್ಲ, ನೀವು ನನ್ನ ಸಾಂಗ್ ಹಾಡಬೇಡಿ, ಹೊರಟೋಗಿ ಅಂದೆ. ದಟ್ ವಾಸ್ ನಾಟ್ ಎ ಫೈಟ್, ಬಿಕಾಸ್ ಬೇಸಿಕಲಿ ಐ ಆಮ್ ವೆರಿ ಮಚ್ ಕನ್ಸರ್ನ್ಡ್ ಅಬೌಟ್ ಮೈ ವರ್ಕ್. ಐ ಆಮ್ ಕನ್ಸರ್ನ್ಡ್ ಅಬೌಟ್ ಮೈ ವರ್ಕ್ ಬಿಕಾಸ್ ಒಂದ್ ವೇಳೆ ಆರ್ಟಿಸ್ಟ್ ನನ್ನ ಜೊತೆ ಕೋಆಪರೇಟ್ ಮಾಡಲಿಲ್ಲ ಅಂದ್ರೆ ನಾನು ಯಾಕೆ ರೆಕಾರ್ಡ್ ಮಾಡ್ಬೇಕು ಸರ್? ನೀವು ಉದಿತ್ ನಾರಾಯಣ ಅವರನ್ನ ಹೊರಗಡೆ ಹಾಕ್ತೀರಿ, ಹಿಮೇಶ್ ರೇಷ್ಮಯ್ಯ ಬಗ್ಗೆ ಮಾತಾಡ್ತೀರಿ, ಭೂಷಣ್ ಕುಮಾರ್ ಅವ್ರ ಜೊತೆ ಹೊಸ ಕಾಂಟ್ರಾಕ್ಟಿಗೆ ಸೈನ್ ಮಾಡಿಸ್ತೀರಿ. ಆದ್ರೆ ಈ ಹೆಣ್ಮಕ್ಳಿದಾರಲ್ಲ, ಅವ್ರ ಜೊತೆ ನಿಮ್ಗೆ ಯಾವತ್ತೂ ಜಗಳನೇ ಆಗಲ್ಲ. ನೋಡಿ, ನಾನು ಒಂದು ವಿಷಯ ಹೇಳ್ತೀನಿ. ನಾನೊಬ್ಬ ಪ್ರೇಮಿ, ಪೊರ್ಕಿ ಅಲ್ಲ. ನಾನು ಹೆಣ್ಮಕ್ಳಿಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ನಾನೊಬ್ಬ ಪ್ರೇಮಿ, ಪೊರ್ಕಿ ಅಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ. अपन बोला वो मेरी लैला और वही बोली झूठ बोलता है साला. अपन जब भी सच्ची बोल रहा है, उसको झूठ क्या को लगता है? ये उसका स्टाइल होएगा, होठों पे ना दिल में हाँ होएगा. ಇದು ನನ್ನ ಲೈಫು. ಇನ್ನೊಂದು ಸಾಂಗ್ ಇದೆ ಸರ್, ಅದನ್ನ ಹಾಡಿ ಕೇಳಿಸ್ತೀನಿ ನೋಡಿ ನಿಮ್ಗೆ, ಕೇಳಿ. गोरी 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 कभी कभी कहीं कहीं चोरी चोरी छुप छुप के तुम मिला करो, प्यारी प्यारी बातें बातें किया करो, पर यूं ना मिलना किसी से कभी हमारे सिवा. गोरी 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 कभी कभी कहीं कहीं चोरी चोरी. ಇನ್ ಶಾರ್ಟ್, ಐ ರೆಸ್ಪೆಕ್ಟ್ ವುಮೆನ್, ಐ ಗೆಟ್ ಇನ್ಸ್ಪೈರ್ಡ್ ಬೈ ವುಮೆನ್. ಯಾಕಂದ್ರೆ ಒಂದು ಚಿಕ್ಕ ಮಗು ನಗು ನೋಡಿನೂ ನನಗೆ ಕ್ರಿಯೇಟಿವಿಟಿ ಬರುತ್ತೆ. ಯಾಕಂದ್ರೆ ಸಾಂಗ್ಸ್ನ ನಾನು ಗೋಡೆ ನೋಡ್ಕೊಂಡಂತೂ ಮಾಡೋಕ್ಕಾಗಲ್ವಲ್ಲಪ್ಪ. ಯಾವ್ದಾದ್ರೂ ಒಂದು ಸುಂದರ ಮುಖ ನಿಮ್ಮನ್ನ ಇನ್ಸ್ಪೈರ್ ಮಾಡ್ತಾನೆ ಅಂತಂದ್ರೆ ಇಟ್ಸ್ ನಾಟ್ ರಾಂಗ್ ಆಸ್ ಫಾರ್ ಆಸ್ ಯು ಡೋಂಟ್ ಕ್ರಾಸ್ ದ ಲೈನ್. ಐ ಬಿಲೀವ್ ನಾನು ಒಳಗೊಂದು ಹೊರಗೊಂದು ಇಲ್ಲ. ಐ ಆಮ್ ನಾಟ್ ಫೇಕ್. ಐ ಆಮ್ ಎ ಮ್ಯಾನ್ ಹೂ ಲವ್ಸ್ ಲವ್. ಐ ರೆಸ್ಪೆಕ್ಟ್ ವುಮೆನ್ ಟು ದ ಫುಲ್ಲೆಸ್ಟ್. ನನ್ನ ಮನೇಲಿ 3 ಜನ ಹೆಣ್ಮಕ್ಳಿದ್ದಾರೆ. ನನ್ನ ವೈಫ್, ನನ್ನ 2 ಮಕ್ಕಳು ಅನ್ಮೋಲ್, ಅದಾ. ಆ್ಯಂಡ್ ಟು ಮೀ, ನಾನು ಹೆಣ್ಣಿಗೆ ಕೈ ಎತ್ತಿ ಮುಗಿತೀನಿ. And I always respect women as a mother, as a sister. ಅದು ಬಿಟ್ಟು ಬೇರೆ ಏನೂ ಇಲ್ಲ ಸರ್. ಐ ಜಸ್ಟ್ ಗೆಟ್ ಇನ್ಸ್ಪೈರ್ಡ್ ಫಾರ್ ಮೈ ವರ್ಕ್. ಅದು ರಾಂಗ್ ಇನ್ಸ್ಪಿರೇಷನ್ ಅಂದ್ರೆ ಐ ಆಮ್ ಸಾರಿ, ನಾನು ಇದನ್ನ ತಗೊಳ್ಳಲ್ಲ. ಈ ಮಾತನ್ನ ನಾನು ಒಪ್ಪಲ್ಲ, ಖಂಡಿತ ಒಪ್ಪಲ್ಲ. ಅನ್ನೋವ್ರೆ, ನಾನ್ ನೋಟಿಸ್ ಮಾಡಿದ್ದೇನು ಅಂತಂದ್ರೆ, ಹುಡುಗಿರು ಅಂತ ಹೆಸರು ಹೇಳ್ತಿದ್ದಾಗೆ ನಿಮ್ಮ ಕಣ್ಣುಗಳು ಹೊಳೆಯೋದಿಕ್ ಶುರುವಾಯ್ತು, ಹಾಡು ತಾನಾಗೆ ಹೊರಗೆ ಬಂತು. ಸರ್ ಖಂಡಿತ ಅದು ನಿಜ. ನಾನೇ ಹೇಳ್ತಿದ್ದೀನಿ ನಿಮಗೆ. ಹೆಣ್ಣು ಒಂದೆಂತ ಇನ್ಸ್ಪಿರೇಷನ್ ಅಂದ್ರೆ ಅವರ ಮಗುಳ್ನಗೆ, ಅವರ ಬಿಹೇವಿಯರ್ ಆಯ್ತು, ಅದ್ ನಿಮಗೆ ಇನ್ಸ್ಪೈರ್ ಮಾಡಿದ್ರೆ ಅದು ಏನು